ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, KEಗೆ ಇಲ್ಲಿವರೆಗೂ ಎಷ್ಟು ಹುದ್ದೆಗಳದ್ದು ಪ್ರಪೋಸಲ್ ಬಂದಿದೆ ಮತ್ತು ಯಾವುದೆಲ್ಲ ಪೋಸ್ಟ್ಗಳಂತೇಳಿ ನೋಡೋಣ. ನೋಡಿ, ಟೋಟಲ್ ಇಲ್ಲಿವರೆಗೂ 20,475 ಪೋಸ್ಟ್ಗಳದ್ದು ಪ್ರಪೋಸಲ್ ಬಂದಿದೆ. ಯಾವುದಕ್ಕಂದರೆ KEಗೆ ಕೆಲವೊಂದು ನೋಟಿಫಿಕೇಷನ್ ಮಾಡಿದ್ದಾರೆ, ಇನ್ನೂ ಕೆಲವೊಂದು ನೋಟಿಫಿಕೇಷನ್ ಮಾಡಬೇಕಾಗಿದೆ. ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ನೋಟಿಫಿಕೇಷನ್ನ ಮಾಡ್ತಾರೆ. ಆಲ್ರೆಡಿ ನೋಡಿ VO ಮಾಡಿದ್ದಾರೆ, ಲ್ಯಾಂಡ್ ಸರ್ವೇರ್ ಮಾಡಿದ್ದಾರೆ, ಮತ್ತು PC ನೋಟಿಫಿಕೇಷನ್ ಎಲ್ಲ ಮಾಡಿದ್ದಾರೆ. ಮತ್ತು ಕ್ರೈಸ್ದು ಅದು ಒಂದು ನೋಟಿಫಿಕೇಷನ್ ಆಗಿದೆ. ಸೊ ಹಾರ್ಟಿಕಲ್ಚರ್ದೊಂದು ನೋಟಿಫಿಕೇಷನ್ ಮಾಡಿದ್ದಾರೆ. ಇದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. 20,475 ಏನು ಪೋಸ್ಟ್ ಇದಾವಲ್ಲ, ಇವಾಗ ಆಲ್ರೆಡಿ ನೋಟಿಫಿಕೇಷನ್ ಆಗಿರೋದು ಮತ್ತು ಅಪ್ಕಮಿಂಗ್ ಡೇಸಲ್ಲಿ ನೋಟಿಫಿಕೇಷನ್ ಆಗೋದು ಎಲ್ಲನೂ ಸೇರಿ ನೋಡಿ ಟೋಟಲ್ 20,475 ಪೋಸ್ಟು. ಅದರಲ್ಲಿ ನೋಡಿ HKದವ್ರಿಗೆ 4,000 ಎಷ್ಟಂದರೆ 4,947 ಪೋಸ್ಟ್ ಇದೆ HKಗೆ. ನಾನ್ HKಗೆ ನೋಡಿ 15,522 ಈ ಪ್ರಪೋಸಲ್ ಬಂದಿರೋದು. ಇನ್ನೂ ಪ್ರಪೋಸಲ್ ಬರ್ತವೆ, ಇನ್ನೂ ತುಂಬ ಹುದ್ದೆಗಳದು KEಗೆ ಪ್ರಪೋಸಲ್ ಬರೋದಿದೆ. ಇದರಲ್ಲಿ ನೋಡಿ ಗ್ರೂಪ್ A 247 ಪೋಸ್ಟು, ಗ್ರೂಪ್ B 541 ಪೋಸ್ಟ್ ಇದೆ. ನೋಡಿ ತುಂಬ ಹುದ್ದೆಗಳು ಗ್ರೂಪ್ C ಇದೆ. 19,687 ಪೋಸ್ಟು ಗ್ರೂಪ್ C ಹುದ್ದೆಗಳು KEಗೆ ಬಂದಿದೆ. ಸೊ ಇದು ನೋಡಿ, ಇದರಲ್ಲಿ VO ಆಗಿದೆ, ನಾನು ಆಲ್ರೆಡಿ ಹೇಳಿದ್ದೀನಿ. FDA ಮತ್ತು SDA ನೋಡಿ ಇವಾಗ ಆಗಬೇಕಾಗಿರೋದು. ತುಂಬ ಹುದ್ದೆಗಳದ್ದು ಯಾವುದಂದರೆ SDA ಮತ್ತು FDA. ನಾನು ಮುಂಚೆ ಮಾಹಿತಿ ಕೊಟ್ಟಿದ್ದೀನಿ. ಎಷ್ಟಂದರೆ 4,635 ಹುದ್ದೆಗಳದ್ದು ಪ್ರಪೋಸಲ್ ಬಂದಿದೆ. ಸೊ ಇದು ಎಲ್ಲನೂ ಸೇರಿಸಿ, ಅಂದರೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿ FDA SDA ಎಷ್ಟಂದರೆ 4,635 ಮತ್ತು ಅದಕ್ಕೆ ಇಕ್ವಿಲೆಂಟ್ ಪೋಸ್ಟ್ಗಳು ಜೂನಿಯರ್ ಅಸಿಸ್ಟೆಂಟು ಮತ್ತು ಸೀನಿಯರ್ ಅಸಿಸ್ಟೆಂಟ್ ಏನು ಪೋಸ್ಟ್ ಇದೆಯಲ್ಲ ಅದನ್ನೆಲ್ಲ ಸೇರಿ 4,635 ಪೋಸ್ಟ್ ಇದೆ. ನೋಡಿ ಇಲ್ಲಿ ಫಸ್ಟ್ ಒಂದೇ ಕೊಟ್ಟಿದ್ದಾರೆ, ಯಾವುದಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು. ಇಲ್ಲಿ FDA ಮತ್ತು SDA ಇದೆ. ನೋಡಿ FDA 61 ಪೋಸ್ಟ್ ಇದೆ, SDA ನೋಡಿ 17 ಪೋಸ್ಟ್ ಇದೆ. ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ದು SDA FDA ಸೇರಿ 4,635 ಪೋಸ್ಟ್ ಇದೆ. ಆಲ್ರೆಡಿ ನೋಡಿ PC ನೋಟಿಫಿಕೇಷನ್ ಆಗಿದೆ. ಇಲ್ಲಿ PC ಕೊಟ್ಟಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂದಿರೋದು. ಎಲ್ಲನೂ ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಯಾವುದಂದರೆ ನೋಡಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದೆ, 50 ಪೋಸ್ಟ್ ಇದೆ. ನೋಡಿ CTI ಇದು ಗ್ರೂಪ್ C ಪೋಸ್ಟ್ ಇದೆ. ಸೊ ಸೇಮ್ ಸಿಲೆಬಸ್, ಇವಾಗ ಏನು VO ಓದ್ತಿದ್ರಲ್ಲ ಇದೇ ಸಿಲೆಬಸ್ ಇರುತ್ತೆ. ಮತ್ತು ಅದರ ಜೊತೆಗೆ ನೋಡಿ ESIದು ಆಲ್ರೆಡಿ ಮಾಹಿತಿ ಕೊಟ್ಟಿದೆ. ಎಷ್ಟಂದರೆ 265 ಪೋಸ್ಟ್ ಇದೆ, ESI ಬಂದಿದೆ. ಮತ್ತು XI ಕಾನ್ಸ್ಟೇಬಲ್ ನೋಡಿ 942 ಪೋಸ್ಟ್ ಇದೆ. ಆಲ್ರೆಡಿ KEಗೆ ಪ್ರಪೋಸಲ್ ಬಂದಿದೆ. ನೋಡಿ ಇಲ್ಲಿ ಲಾಸ್ಟಲ್ಲಿ ಇದೆ, ಯಾವುದಂದರೆ XI ಕಾನ್ಸ್ಟೇಬಲು ಮತ್ತು XI ಸಬ್ ಇನ್ಸ್ಪೆಕ್ಟರು. ಸೊ ಅದು ಪ್ರಪೋಸಲ್ ಬಂದಿದೆ. ಮತ್ತು ಜೂನಿಯರ್ ಅಸಿಸ್ಟೆಂಟು, ಸೀನಿಯರ್ ಅಸಿಸ್ಟೆಂಟು, ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದಂದರೆ ಮೇನಾಗಿ ಸಿವಿಲ್ದಲ್ಲಿ ನೋಡಿ JE ATP ಇತ್ತು, ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು. ಮತ್ತು ಬೇರೆ ಡಿಪಾರ್ಟ್ಮೆಂಟ್ JE ಇದೆ ನೋಡಿ 5 ಪೋಸ್ಟ್ ಇದೆ, ಜೂನಿಯರ್ ಇಂಜಿನಿಯರು. ಈ ಥರ ನೋಡಿ ATPದೆ 105 ಇದೆ ನಾನ್ HKದು, ಮತ್ತು HKದು 14 ಪೋಸ್ಟು. ಟೋಟಲ್ 119 ಪೋಸ್ಟ್ JE ಇದೆ. ಮತ್ತು ಕೆಲವೊಂದು EE ಪೋಸ್ಟ್ಗಳು ಬಂದಿದೆ, ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದೆ, ಬಟ್ ಪ್ರಪೋಸಲ್ KEಗೆ ಬಂದಿದೆ. ಇವಾಗ ನೋಡಿ ಜೂನಿಯರ್ ಇಂಜಿನಿಯರ್ ಇಲ್ಲಿ ಒಂದಿದೆ, 5 ಪೋಸ್ಟ್ ಇದೆ. ಇದು ಬೇರೆ ಡಿಪಾರ್ಟ್ಮೆಂಟಿಂದ, ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟಿಂದ ಇದೆ. ಇನ್ನೊಂದು ಯಾವುದಂದರೆ ನೋಡಿ PSI ಇದೆ 253 ಪೋಸ್ಟ್ದು. ಬಟ್ ಇನ್ನು ನೋಡಿ KEಗೆ ಪ್ರಪೋಸಲ್ ಬಂದಿಲ್ಲ 253. ಬಟ್ ನೋಡಿ ESI ಪ್ರಪೋಸಲ್ ಬಂದಿದೆ, ನೋಟಿಫಿಕೇಷನ್ ಆಗುತ್ತೆ. ESIದು XI ಕಾನ್ಸ್ಟೇಬಲ್ದು ಮತ್ತು XI ಸಬ್ ಇನ್ಸ್ಪೆಕ್ಟರು ಎರಡೂ ನೋಟಿಫಿಕೇಷನ್ ಆಗುತ್ತೆ. FDAದಂತರೂ ಹೇಳಿದ್ದೀನಿ, FDA ಮತ್ತು SDA ಅದೊಂದು ನೋಟಿಫಿಕೇಷನ್ ಇದೆ. ಮತ್ತು ನೋಡಿ ಅಸಿಸ್ಟೆಂಟು, ಜೂನಿಯರ್ ಅಸಿಸ್ಟೆಂಟು, ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ತುಂಬ ಹುದ್ದೆಗಳಿದೆ. ಇದು FDA ಮತ್ತು SDAಗೆ ಇಕ್ವಿಲೆಂಟ್ ಆಗಿದೆ. ಮತ್ತು ಅದರ ಜೊತೆಗೇ ನೋಟಿಫಿಕೇಷನ್ ಮಾಡ್ತಾರೆ. ನಾನು ಹೇಳಿದ್ದೀನಿ ಗ್ರೂಪ್ B ಪೋಸ್ಟ್ಗಳು ಮತ್ತು ಸೇಮ್ ಸಿಲೆಬಸ್ಸು, ಸೇಮ್ ಕ್ವಾಲಿಫಿಕೇಷನ್ ಇದ್ದರೆ ಒಂದೇ ಎಕ್ಸಾಮ್ ಮಾಡ್ತಾರೆ ಗ್ರೂಪ್ Bದು. ನೆಕ್ಸ್ಟ್ ಅದೇ ರೀತಿ ಗ್ರೂಪ್ C ನೋಡಿ, ಸೇಮ್ ಕ್ವಾಲಿಫಿಕೇಷನ್ ಇರಬೇಕು, ಸೇಮ್ ಸಿಲೆಬಸ್ ಇರಬೇಕು, ಸಪ್ರೇಟಾಗಿ ನೋಟಿಫಿಕೇಷನ್ ಮಾಡಿ ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. CTI ನೋಡಿ ಪ್ರಪೋಸಲ್ ಬಂದಿದೆ, ಇದೊಂದು ನೋಟಿಫಿಕೇಷನ್ ಆಗುತ್ತೆ. ಬಟ್ ನೋಡಿ PDOದು ಇನ್ನೂ ಪ್ರಪೋಸಲ್ ಬಂದಿಲ್ಲ. PDO 150 ಪೋಸ್ಟ್ ಏನು ಹೇಳಿದಾರಲ್ಲ, ಸೊ ಇನ್ನೂ KEಗೆ ಪ್ರಪೋಸಲ್ ಬಂದಿಲ್ಲ, ಅದೊಂದು ನೋಟಿಫಿಕೇಷನ್ ಆಗುತ್ತೆ. ಈ ಥರ ನೋಡಿ SDA FDA ಅಪ್ಕಮಿಂಗಲ್ಲಿದೆ. ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಂದನೂ ಇದೆ ನೋಡಿ, ನರ್ಸಿಂಗ್ ಆಫೀಸರು ಮತ್ತು ಫಾರ್ಮಸಿ ಆಫೀಸರ್ ಇದೆ. ಮತ್ತು ಅದರಲ್ಲಿ ನೋಡಿ SDA ಮತ್ತು FDA ಇದೆ. ಈ ಥರ ಎಲ್ಲ ಡಿಪಾರ್ಟ್ಮೆಂಟಿಂದನೂ ನೋಡಿ. ಸಬ್ ರಿಜಿಸ್ಟರ್ ನೋಡಿದರೆ 17 ಪೋಸ್ಟ್ ಇದೆ. ಸೊ 17 ಪೋಸ್ಟದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಬಂದಿದೆ. ಅದರಲ್ಲಿ ನೋಡಿ ಮತ್ತು FDA SDA ಇದೆ. ನೆಕ್ಸ್ಟ್ ಯಾವುದಂದರೆ ನೋಡಿ ಫೈರ್ ಮ್ಯಾನ್ ಇದೆ. ನೋಡಿ 470 ಪೋಸ್ಟ್ ಇದೆ ಫೈರ್ ಮ್ಯಾನ್ದು, ಇದು ನಾನ್ HKದಲ್ಲಿದೆ. ಸೊ ವಾರ್ಡನ್ ಹುದ್ದೆಗಳು ನೋಡಿದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 294 ಪೋಸ್ಟ್ ಇದೆ ಮೇಲ್ಗೆ, ಮತ್ತು ಫೀಮೇಲ್ಗೆ ನೋಡಿ 31 ಪೋಸ್ಟು. ಟೋಟಲು HK ಮತ್ತು ನಾನ್ HK ಸೇರಿ 319 ಪೋಸ್ಟ್ ಇದೆ. ಪ್ರಪೋಸಲ್ ಬಂದಿದೆ, ಇದು ಒಂದು ನೋಟಿಫಿಕೇಷನ್ ಆಗೋದಿದೆ. ಇನ್ನೊಂದು ಯಾವುದಂದರೆ ನೋಡಿ ಅಕೌಂಟ್ ಅಸಿಸ್ಟೆಂಟು, ತುಂಬ ಹುದ್ದೆಗಳದು. ಎಷ್ಟಂದರೆ 498 ಪೋಸ್ಟ್ಗಳದು ಪ್ರಪೋಸಲ್ ಬಂದಿದೆ. ಮತ್ತು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಇದೆ 130 ಪೋಸ್ಟು.
ಇದು ನೋಡಿ ತುಂಬ ಹುದ್ದೆಗಳು ಬಂದಿದೆ ಪ್ರಪೋಸಲು. ಟೋಟಲ್ ನೋಡಿ 498 ಪ್ಲಸ್ 130, ಅಂದರೆ ನೋಡಿ 630 ಪೋಸ್ಟು ಅಕೌಂಟ್ ಅಸಿಸ್ಟೆಂಟು ಮತ್ತು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟು ಪ್ರಪೋಸಲ್ ಬಂದಿದೆ. ಇದು ನೋಟಿಫಿಕೇಷನ್ ಆಗುತ್ತೆ ನೋಡಿ. ಮತ್ತೆ ನೋಟಿಫಿಕೇಷನ್ನು ಆಲ್ಮೋಸ್ಟ್ ನೋಡಿ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಕೆ ಇ ಕಡೆಯಿಂದ ಸ್ಟಾರ್ಟ್ ಆಗ್ತವೆ. ಇವಾಗ ಏನು ಪ್ರಪೋಸಲ್ ಬಂದಿದ್ದಾವಲ್ಲ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನೋಡಿ ಸರ್ವೇರ್ ಆಲ್ರೆಡಿ ನೋಟಿಫಿಕೇಷನ್ ಮಾಡಿದ್ದಾರೆ. ಮತ್ತು ನೋಡಿ ಅಸಿಸ್ಟೆಂಟ್ ಇದೆ ಮತ್ತು ಜೂನಿಯರ್ ಅಸಿಸ್ಟೆಂಟು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ. ಈ ರೀತಿ ನೋಡಿ ಕೆ ಇಗೆ ಗ್ರೂಪ್ ಸಿ, ಗ್ರೂಪ್ ಎ, ಗ್ರೂಪ್ ಬಿ ಪೋಸ್ಟ್ಗಳದ್ದು ಪ್ರಪೋಸಲ್ ಬಂದಿದೆ. ವಿ ಎ ಓದ್ ನೋಡಿ 572 ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ. ಮತ್ತು ನೋಡಿ ಇಲ್ಲಿ ಜೂನಿಯರ್ ಇಂಜಿನಿಯರ್ ಇದೆ, ಎಚ್ ಕೆದಲ್ಲಿದೆ 4 ಪೋಸ್ಟ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಆ್ಯಂಡ್ ಜಿಯೋಲಜಿಯಲ್ಲಿ ಅಲ್ಲಿ ನೋಡಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಇದೆ. ಇನ್ನೂ ಪ್ರಪೋಸಲ್ ಬರೋದು ಹೇಳಿದ್ದೀನಿ ನಾನು, ಪಿ ಡಿ ಒ ಬರೋದಿದೆ. ಇನ್ನು ಬೇರೆ ಬೇರೆ ಜೆ ಇ ಎ ಇ ಮತ್ತು ಬೇರೆ ಪೋಸ್ಟ್ಗಳು ಗ್ರೂಪ್ ಸಿ ಪೋಸ್ಟ್ಗಳು ಕೆ ಇಗೆ ಪ್ರಪೋಸಲ್ ಬರ್ತವೆ. ಸೊ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ನೋಡಿ ಇನ್ಸ್ಪೆಕ್ಟರ್ ಆಫ್ ಮೋಟರ್ ವೆಹಿಕಲ್ ಇದೆ ನೋಡಿ 70 ಪೋಸ್ಟು. ಇದು ಕೆ ಇಗೆ ಪ್ರಪೋಸಲ್ ಬಂದಿದೆ, ರೀನೋಟಿಫಿಕೇಷನ್ ಆಗಬೇಕಿದೆ 76 ಪೋಸ್ಟ್ದು. ಕೆ ಪಿ ಎಸ್ ಸಿ ಕಡೆಯಿಂದ ಎಕ್ಸಾಮ್ ಆಗಿ ಕ್ಯಾನ್ಸಲ್ ಆಗಿದೆ. ಇದು ಕೆ ಇ ಕಡೆಯಿಂದ ನೋಟಿಫಿಕೇಷನ್ ಮಾಡ್ತಾರೆ 76 ಪೋಸ್ಟ್ದು ಆರ್ ಟಿ ಒ. ಸೊ ಇದೊಂದು ನೋಟಿಫಿಕೇಷನ್ನು ರೀನೋಟಿಫಿಕೇಷನ್ ಆಗಬೇಕಿದು ಆರ್ ಟಿ ಒದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ರೀನೋಟಿಫಿಕೇಷನ್ ಆಗಬೇಕು. ಕೆ ಇಗೆ ಪ್ರಪೋಸಲ್ ಬಂದಿದೆ. ಮತ್ತು ನೋಡಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಲೆಕ್ಚರ್ಸ್ ಇದೆ, ತುಂಬ ಹುದ್ದೆಗಳ ಲೆಕ್ಚರ್ಸ್ ಇದೆ. ಇದು ಪಿ ಡಿ ಎಫ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಕಳಿಸ್ತೀನಿ, ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಕರೆಕ್ಟಾಗಿ ನೋಡಿಕೊಂಡ್ರೆ ಯಾವುದೇ ಡಿಪಾರ್ಟ್ಮೆಂಟಿಂದ ಯಾವುದೆಲ್ಲ ನೋಟಿಫಿಕೇಷನ್ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಆರ್ ಡಿ ಪಿ ಆರಿಂದ ಮುಂಚೆ ಹೇಳಿದ್ರಲ್ಲ, ಆರ್ ಡಿ ಪಿ ಆರ್ ಅದು ಇಲ್ಲಿ ಇದೆ ನೋಡಿ. ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಲ್ಲಿ ನೋಡಿ ಎಫ್ ಡಿ ಎ 100 ಇದೆ, ಎಸ್ ಡಿ 200 ಇದೆ, ಮತ್ತು ಗ್ರೇಡ್ 1 ಗ್ರೇಡ್ 2 ಇದೆ. ಮತ್ತು ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ನೋಡಿ 68 ಪೋಸ್ಟ್ ಇದೆ. ಗ್ರೇಡ್ 1 ಗ್ರೇಡ್ 2 ಜಾಸ್ತಿ ಇದೆ. ಪಿ ಡಿ ಒದು ಬಂದಿಲ್ಲ, ಪಿ ಡಿ ಒದಿನ್ನೂ ಪ್ರಪೋಸಲ್ ಬಂದಿಲ್ಲ ನೋಡಿ. ಸೊ ಇಷ್ಟು ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಿಂದ ಪ್ರಪೋಸಲ್ ಬಂದಿದೆ ನೋಡಿ ಕೆ ಇಗೆ. ನೆಕ್ಸ್ಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನೋಡಿ. ಸೊ ಇದು ನೋಟಿಫಿಕೇಷನ್ ಆಗಿದೆ, ಇದು 75 ಪೋಸ್ಟ್ದು ನೋಟಿಫಿಕೇಷನ್ ಆಗಿದೆ. ನೆಕ್ಸ್ಟ್ ನೋಡಿ ಇಲ್ಲೊಂದು ಜೂನಿಯರ್ ಇಂಜಿನಿಯರ್ ಇದೆ ನೋಡಿ ಹೌಸಿಂಗ್ ಬೋರ್ಡಲ್ಲಿ. ಟೋಟಲ್ 20 ಪೋಸ್ಟು, ಎಚ್ ಕೆದಲ್ಲಿ 5 ಪೋಸ್ಟ್ ಇದೆ, ನಾನ್ ಎಚ್ ಕೆದಲ್ಲಿ 15 ಪೋಸ್ಟ್ ಇದೆ. ಇದು ಪ್ರಪೋಸಲ್ ಬಂದಿದೆ ನೋಡಿ. ಕೆ ಇ ಕಡೆಯಿಂದ ಆದರೆ ಆಲ್ಮೋಸ್ಟು ಟೆಕ್ನಿಕಲ್ ಇರ್ತಾರೆ. ಸೊ ಸೆಕೆಂಡ್ ಪೇಪರ್ಗೆ ಟೆಕ್ನಿಕಲ್ನ ನೋಡ್ಕೊಳ್ಳೋದು ಬೆಟರ್ ನೋಡಿ. ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ಮತ್ತು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇದೆ, ಕೇವಲ 1 ಪೋಸ್ಟ್ ಬಂದಿದೆ ನೋಡಿ. ನಾನ್ ಎಚ್ ಕೆಗೆ 1, ಎಚ್ ಕೆಗೆ 1, ಟೋಟಲ್ 2 ಪೋಸ್ಟ್ ಇದೆ. ನೆಕ್ಸ್ಟ್ ನೋಡಿ ಎ ಎಸ್ ಒ ಇದೆ, ಟೋಟಲ್ 4 ಪೋಸ್ಟ್ ಅಷ್ಟೇ ಇರೋದು. ಮತ್ತು ಬ್ರ್ಯಾಂಚ್ ಆಫೀಸರ್ ಅಂತೇಳಿ ಲಾ ಡಿಪಾರ್ಟ್ಮೆಂಟಿಂದ ಬಂದಿದೆ. ಎಲ್ಲ ಡಿಪಾರ್ಟ್ಮೆಂಟಿಂದ ನೋಡಿ ಕೆ ಇಗೆ ಪ್ರಪೋಸಲ್ ಬಂದಿದೆ. ಸೊ ಎಲ್ಲನೂ 1 ಬೈ 1 ನೋಟಿಫಿಕೇಷನ್ ಮಾಡ್ತಾರೆ. ಮೇಜರ್ ಆಗಿರೋದು ಹೇಳಿದ್ದೀನಿ, 4665 ಎಫ್ ಡಿ ಎ, ಎಸ್ ಡಿ ಎ, 942 ಎಕ್ಸ್ ಐ ಕಾನ್ಸ್ಟೇಬಲು, 265 ಎಕ್ಸ್ ಐ ಸಬ್ ಇನ್ಸ್ಪೆಕ್ಟರ್ ಇದೆ. ಸೊ ಇಷ್ಟು ಮೇಜರ್ ಆಗಿರೋದೆ. ನೆಕ್ಸ್ಟು ಮತ್ತು ಜೂನಿಯರ್ ಇಂಜಿನಿಯರ್ ಇದೆ ನೋಡಿ, ಹತ್ತತ್ರ 150 ಪೋಸ್ಟ್ ಆಗ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ, ಜೆ ಇದು ಎಚ್ ಕೆ ಮತ್ತು ನಾನ್ ಎಚ್ ಕೆ ಸೇರಿ. ನೆಕ್ಸ್ಟ್ ನೋಡಿ ಅಕೌಂಟ್ ಅಸಿಸ್ಟೆಂಟು ತುಂಬ ಹುದ್ದೆಗಳು ಬಂದಿದೆ. ಫೈರ್ ಮ್ಯಾನದಿದೆ, ಗ್ರೇಡ್ 1 ಗ್ರೇಡ್ 2 ಸೆಕ್ರೆಟರಿ ತುಂಬ ಹುದ್ದೆಗಳು ಬಂದಿದೆ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಿಂದ. ಮತ್ತು ಟೀಚರ್ಸ್ ಲೆಕ್ಚರ್ಸ್ದು ಹೇಳಿದ್ದೀನಿ. ಮತ್ತು ವಾರ್ಡನ್ ಹುದ್ದೆಗಳದ್ದು ನೋಡಿ ಹತ್ತತ್ರ 300 ಪೋಸ್ಟ್ ಇದೆ, ಮೇಲು ಫಿಮೇಲ್ ಸೇರಿ 300 ಪೋಸ್ಟ್ದು. ಸೊ ಇದು ವಾರ್ಡನ್ ಹುದ್ದೆದು ನೋಟಿಫಿಕೇಷನ್ ಆಗುತ್ತೆ ನೋಡಿ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿನೂ ಎಚ್ ಕೆದಲ್ಲಿ ತುಂಬ ಹುದ್ದೆಗಳದ್ದು ಪ್ರಪೋಸಲ್ ಬಂದಿದೆ ನೋಡಿ. ಸೊ ಇಷ್ಟೆಲ್ಲ ನೋಟಿಫಿಕೇಷನ್ನು ಕೆ ಇ ಕಡೆಯಿಂದ 1 ಬೈ 1 ಆಗ್ತವೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನೋಡಿ ಅಸಿಸ್ಟೆಂಟ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರು ಇಲ್ಲಿ ಪ್ರಪೋಸಲ್ ಬಂದಿದೆ. ಇದು ಓನ್ಲಿ ಎಚ್ ಕೆಗಿದೆ, ನಾನ್ ಎಚ್ ಕೆಗೆ ಯಾವುದೇ ಪೋಸ್ಟ್ಗಳಿಲ್ಲ. ಸೊ ಲಾಸ್ಟಲ್ಲಿದೆ ನೋಡಿ ಎಕ್ಸ್ ಐ ಸಬ್ ಇನ್ಸ್ಪೆಕ್ಟರು ಮತ್ತು ಎಕ್ಸ್ ಐ ಕಾನ್ಸ್ಟೇಬಲು. ಟೋಟಲ್ ನೋಡಿ ನೀವು 265 ಇ ಎಸ್ ಐ, 942 ಎಕ್ಸ್ ಐ ಕಾನ್ಸ್ಟೇಬಲು. ಇದು ಒಂದು ನೋಟಿಫಿಕೇಷನ್ ಆಗುತ್ತೆ. ತುಂಬ ಜನ ವೇಟ್ ಮಾಡ್ತಿದ್ದಾರೆ ಇದಕ್ಕೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಜೆ ಇಗೆ ತುಂಬ ಜನ ವೇಟಿಂಗಲ್ಲಿದ್ದಾರೆ. 150 ಪೋಸ್ಟ್ ಇದೆ ನೋಡಿ ಇವಾಗ. ಮತ್ತು ಪ್ರಪೋಸಲ್ ಬರುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ. ಸದ್ಯಕ್ಕೆ ಬಂದಿರೋ ಪ್ರಪೋಸಲ್ಗಳನ್ನು ನಾನು ಹೇಳಿದ್ದೀನಿ. ಇದನ್ನು ನೋಡ್ಕೊಳ್ಳಿ, ಪಿ ಡಿ ಎಫ್ನ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಸೆಕೆಂಡ್ ಪೇಪರು ಟೆಕ್ನಿಕಲ್ಲ ಓದ್ಕೊಳ್ಳಿ. ಸೊ ಟೆಕ್ನಿಕಲ್ಲೇ ಇಡ್ತಾರೆ, ಕೆ ಎದವರಾದರೆ ಟೆಕ್ನಿಕಲ್ಲೇ ಇಡ್ತಾರೆ. ಸೊ ಆಲ್ರೆಡಿ ಗೆಜೆಟಲ್ಲಿನೂ ಪಾಸ್ ಮಾಡಿದ್ದಾರೆ, ಗೆಜೆಟಲ್ಲಿನೂ ಚೇಂಜ್ ಆಗಿದೆ. ಸೊ ಟೆಕ್ನಿಕಲ್ಲೇ ಇಡ್ತಾರೆ. ಟೆಕ್ನಿಕಲ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಎ-ಗೂ ಹೆಲ್ಪ್ ಆಗುತ್ತೆ, ಜೆ ಇಗೂ ಹೆಲ್ಪ್ ಆಗುತ್ತೆ ಟೆಕ್ನಿಕಲ್ ನೋಡಿಕೊಂಡ್ರೆ. ಸೊ ನೋಡಿ ಇಷ್ಟು ಟೋಟಲ್ ಎಷ್ಟು ಹೇಳಿದ್ದೀನಿ, 20,475 ಪೋಸ್ಟು ಕೆ ಇಗೆ ಆಲ್ರೆಡಿ ಪ್ರಪೋಸಲ್ ಬಂದಿದೆ. ಇದರಲ್ಲಿ ಕೆಲವಿಷ್ಟು ನೋಟಿಫಿಕೇಷನ್ಗಳನ್ನ ಆಲ್ರೆಡಿ ಮಾಡಿದ್ದಾರೆ. ಪಿ ಸಿ ಮಾಡಿದ್ದಾರೆ, ಲ್ಯಾಂಡ್ ಸರ್ವೇರ್ ಮಾಡಿದ್ದಾರೆ, ವಿ ಒ ಮಾಡಿದ್ದಾರೆ, ಸೊ ಕ್ರೈಸ್ ಮಾಡಿದ್ದಾರೆ, ಹಾರ್ಟಿಕಲ್ಚರ್ದು ಮಾಡಿದ್ದಾರೆ, ಹಾರ್ಟಿಕಲ್ಚರ್ದು. ಸೊ ಈ ಥರ ಕೆಲವೊಂದು ನೋಟಿಫಿಕೇಷನ್ಗಳು ಆಲ್ರೆಡಿ ಆಗಿದೆ. ಮಿಕ್ಕಿದೇನಿದೆಯಲ್ಲ ಅದು ಅಪ್ಕಮಿಂಗ್, ಅಂದರೆ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ನ ಮಾಡ್ತಾರೆ.
ಅದು ಆದರೆ ನೋಡಿ ನೆಕ್ಸ್ಟು ನವಂಬರ್ ಎಂಡು ಡಿಸೆಂಬರಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಕಂಟಿನ್ಯೂ ಸ್ಟಡಿ ಮಾಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.